ಚಿತ್ರದುರ್ಗದಲ್ಲಿ ಸುರಿದ ಭಾರೀ ಗಾಳಿ ಮಳೆಗೆ ಅಡಿಕೆ ಹಾಗೂ ತೆಂಗಿನ ಮರಗಳು ನೆಲಕ್ಕುರುಳಿವೆ. ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಕೊಡವಳ್ಳಿಹಟ್ಟಿ ಗ್ರಾಮದಲ್ಲಿ 25ಕ್ಕೂ ಹೆಚ್ಚು ರೈತರ ಜಮೀನಿನಲ್ಲಿ 100 ಎಕರೆ ಅಡಿಕೆ ಮತ್ತು ತೆಂಗಿನ ಮರ ಹಾಕಲಾಗಿತ್ತು. ಆದರೆ ಬಿರುಗಾಳಿ ಸಹಿತ ಸುರಿದ ಭಾರೀ ಮಳೆಗೆ 30 ವರ್ಷಗಳಿಂದ ಫಸಲು ಕೊಡ್ತಾ ಇದ್ದ ಬೆಳೆಯೇ ನೆಲಕ್ಕುರುಳಿದೆ. ಸದ್ಯ ಬೆಳೆಯನ್ನ ಕಳೆದುಕೊಂಡ ರೈತರು ಕಂಗಾಲಾಗಿದ್ದು ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲೂ ಸಂಜೆಯಾಗ್ತಿದ್ದ ಹಾಗೆ ತುಂತುರು ಮಳೆ ಬಂದಿದೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಡೌನ್ನಲ್ಲಿ ಮರ ಮುರಿದು ಬಿದ್ದಿದೆ. ಮೈಸೂರು ರಸ್ತೆ ಕಡೆಯಿಂದ ಟೌನ್ ಹಾಲ್ ಕಡೆ ಬರುವಂತಹ ರಸ್ತೆಯಲ್ಲಿ ಮರ ಮುರಿದು ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ವಾಹನದ ಮೇಲೂ ಬಿದ್ದಿಲ್ಲ. ಪಕ್ಕದ ಪಾರ್ಕ್ನಿಂದ ಬುಡ ಸಮೇತ ಉರುಳು ಬಿದ್ದಿರುವಂತದ್ದು ಮರ. ತಕ್ಷಣ ಸ್ಥಳಕ್ಕೆ ಬಂದಂತಹ ಸಿಟಿ ಮಾರ್ಕೆಟ್ ಸಂಚಾರ ಪೊಲೀಸರು ಮರ ತೆರವು ಮಾಡಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಭಾರೀ ಮಳೆಯಾಗಿದೆ. ತಿರುಮಗೊಂಡನಹಳ್ಳಿಯಲ್ಲಿ ಚರಂಡಿ ತುಂಬಿ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಪಂಚಾಯಿತಿ ಸದಸ್ಯೆ ನಂಜಮ್ಮ ಅವರ ಮನೆ ಸೇರಿದಂತೆ ಹಲವು ಮನೆಗಳಿಗೆ ಮಳೆಯ ನೀರು ನುಗ್ಗಿದ್ದು ನೀರು ಹೊರಹಾಕಲು ಗ್ರಾಮಸ್ಥರು ಪರದಾಟ ನಡೆಸಿದ್ದಾರೆ. ಇವತ್ತು ತುಮಕೂರು ನಗರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಾರೆ. ತುಮಕೂರು ನಗರದ ಶ್ರೀದೇವಿ ವೈದ್ಯಕೀಯ ಕಾಲೇಜಿನಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಮೊದಲು ಕುರುಬ ಸಾಂಸ್ಕೃತಿಕ ಪರಿಷತ್ತು ಹಮ್ಮಿಕೊಂಡಿರುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಅದೇ ಕಾಲೇಜಿನ 3ನೇ ಮಹಡಿಯಲ್ಲಿ ಸಾಹಿತಿಗಳ ಸಾಂಸ್ಕೃತಿಕ ಸಮಾವೇಶ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ನಿನ್ನೆ ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಲ್ಲೇಶ್ವರಂನ ಸಿಟಿಆರ್ ಹೋಟೆಲ್ನಲ್ಲಿ ಮಸಾಲೆ ದೋಸೆ ಸವಿತರು. ಬಳಿಕ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತೆರಳಿ ಐಪಿಎಲ್ ಪಂದ್ಯ ವೀಕ್ಷಿಸಿದರು. ಸಚಿವ ಎಚ್ ಸಿ ಮಹದೇವಪ್ಪ, ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಉಪಸ್ಥಿತರಿದ್ದರು. ಬಿಜೆಪಿಯವರು ಸರ್ಕಾರ ಬೀಳಿಸಲು ಯತ್ನಿಸುತ್ತಿದ್ದಾರೆ ಎಂಬ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಅರಕಲಗೂಡು ಪಟ್ಟಣದಲ್ಲಿ ಮಾತನಾಡಿದ ಅವರು, ಇದು ಮೊದಲಿನಿಂದಲೂ ಇದೆ, ಇನ್ನು ಮುಂದೆ ಕೂಡ ಇರುತ್ತೆ, ಆದರೆ ನಾವೆಲ್ಲ ಒಗ್ಗಟ್ಟಾಗಿರಬೇಕು, ಹುಷಾರಾಗಿರಬೇಕು ಅಂತ ಹೇಳಿದ್ದಾರೆ. ಸಿಎಂ ಹಾಗೂ ಡಿಸಿಎಂಗೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿವಿಮಾತು ಹೇಳಿದ್ದಾರೆ ಎನ್ನಲಾದ ವಿಚಾರಕ್ಕೆ ಬೀದರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ತನ್ನ ಅಸ್ತಿತ್ವ ಕಳೆದುಕೊಂಡಿದೆ, ಕರ್ನಾಟಕದಲ್ಲಿ ಸ್ವಲ್ಪ ಉಸಿರಾಡ್ತಾ ಇದೆ, ಅದಕ್ಕೆ ಹಾರಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವನ ಕಳೆದುಕೊಂಡಿದೆ, ಕರ್ನಾಟಕ ರಾಜ್ಯದಲ್ಲಿ ಒಂಚೂರು ಉಸಿರಾಡ್ತಾ ಇದ್ದಾರೆ, ಹಾಗಾಗಿ ಈ ರೀತಿ ಹಾರಾಟ ಮಾಡ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ಇವತ್ತು ಮೋದಿ ಅವರ ನಾಯಕತ್ವದ ಬಗ್ಗೆ ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ಖರ್ಗೆ ಅವ್ರು ಏನ್ ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ನಾವು ಅಭಿವೃದ್ಧಿ ಮಾಡಿದಾರ್ರಿ. ನಾನು ಇವತ್ತು ಕೂಡ ಸವಾಲಾಗ್ತೇನೆ ಮುಖ್ಯಮಂತ್ರಿಗಳಿಗೆ. ಬೀದರ್ ಜಿಲ್ಲೆಗೆ ಬಿಜೆಪಿ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ, ಅಭಿವೃದ್ಧಿ ಕೆಲಸಗಳು ಏನಾಗಿದ್ದಾವೆ, ಕಾಂಗ್ರೆಸ್ ಸರ್ಕಾರ ಏನ್ ಬಂದ್ಮೇಲೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಚರ್ಚೆಗೆ ಬರಲಿ, ನಮ್ಮ ಶಾಸಕರಿದ್ದ ಮಾತನಾಡ್ತಾರೆ. ಮಾನ್ಯ ಮರ್ಯಾದೆ ಇದೆಯೋ ಇಲ್ಲ ಅಂತೇಳಿ ಜನ ಕೇಳ್ತಾ ಇದಾರೆ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ. ಅನಾರೋಗ್ಯಕ್ಕೀಡಾದಾಗ ಆಸ್ಪತ್ರೆಗೆ ಬಂದು ಆರೋಗ್ಯ ಪಡ್ಕೋಬೇಕು. ಆದರೆ ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಬಂದರೆ ಆರೋಗ್ಯವಂತರು ಅನಾರೋಗ್ಯಕ್ಕೊಳಗಾಗುವಂತಹ ಸಂಭವವಿದೆ. ಆಸ್ಪತ್ರೆಯ ಮುಂಭಾಗದಲ್ಲಿ ಚರಂಡಿ ನೀರು ತುಂಬಿ ಹರಿತಾ ಇದೆ. ಆಸ್ಪತ್ರೆಗೆ ಬರುವವರು ಮೂಗು ಮುಚ್ಚಿಕೊಂಡು ಬರಬೇಕು. ಆಸ್ಪತ್ರೆಯ ಅಧಿಕಾರಿಗಳ ಸಿಬ್ಬಂದಿಗಳ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿ ಪರೀಕ್ಷೆ ಬರೆಸಿರೋ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗ ಜಿಲ್ಲಾ ಬ್ರಾಹ್ಮಣ ಮಹಾಸಭಾದಿಂದ ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಜನಿವಾರ ತೆಗೆಸಿರೋ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಬ್ರಾಹ್ಮಣ ಸಂಘದ ಮುಖಂಡರು ಆಗ್ರಹಿಸಿದ್ದಾರೆ. ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದಿರುವ ಅಧಿಕಾರಿಯನ್ನ ಬಂಧಿಸಿ ಅಂತ ಒತ್ತಾಯಿಸಿದ್ದಾರೆ. ಈ ನಡುವೆ ಈ ಘಟನೆಯ ಬಗ್ಗೆ ಕೆಇಎ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಯಾಚಿಸಿದೆ. ವಿದ್ಯಾರ್ಥಿಯ ಪೋಷಕರ ಜೊತೆ ಉನ್ನತ ಶಿಕ್ಷಣ ಸಚಿವ ಎಂಸಿ ಸುಧಾಕರ್ ಮಾತಾಡಿದ್ರು. ಇನ್ನೊಮ್ಮೆ ಪರೀಕ್ಷೆಗೆ ಅವಕಾಶ ಕೊಡಿಸುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಸಿಇಟಿ ಪರೀಕ್ಷೆ ವೇಳೆ ವಿದ್ಯಾರ್ಥಿಗಳ ಜನಿವಾರ ತೆಗೆದು ಹಾಕಿದಂತಹ ಪ್ರಕರಣವನ್ನು ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಪ್ರಕರಣವನ್ನು ಖಂಡಿಸಿರುವ ಮುತಾಲಿಕ್, ಕೃತ್ಯ ಎಸಗಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು. ಉಡುದಾರ ಜನಿವಾರ ಧಾರ್ಮಿಕ ಸಂಕೇತವಾಗಿದೆ. ಕಾಂಗ್ರೆಸ್ನ ನಾಸ್ತಿಕವಾದ ಇದಕ್ಕೆ ಮೂಲ ಕಾರಣ. ಕೃತ್ಯ ಎಸಗಿದವರನ್ನ ಒದ್ದು ಮನೆ ಕಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಜನಿವಾರವನ್ನು ತೆಗೆಸಿ ಕಸದ ಬುಟ್ಟಿಯೊಳಗೆ ಎಸೆದಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧ. ಯಾರ ಆ ಕೃತ್ಯವನ್ನು ಮಾಡಿದ್ದಾರೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು, ಮನೆಗೆ ಕಳಿಸ್ಬೇಕು. ಇದೊಂದು ಸಾಂಸ್ಕೃತಿಕವಾದಂಥ ಒಂದು ಆಧ್ಯಾತ್ಮಿಕವಾದಂಥ ಒಂದು ಸಂಕೇತ ರೀ, ದಾರ ಅಲ್ಲದು. ಉಡುದಾರ ಅಥವಾ ಇವೆಲ್ಲ ಒಂದು ಸಂಕೇತ ಇದೆ, ಧಾರ್ಮಿಕ ಸಂಕೇತಗಳಿದ್ದಾವೆ. ಅದನ್ನು ನೀವು ಸಂಪ್ರದಾಯವನ್ನು ನೀವು ಹಾಳು ಮಾಡ್ತೀರಿ. ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಕಾಂಗ್ರೆಸ್ಸಿನ ನಾಸ್ತಿಕವಾದ, ಕಾಂಗ್ರೆಸ್ಸಿನ ಕಮ್ಯುನಿಸ್ಟ್ ವಿಚಾರಧಾರೆ ಇದು ಇವತ್ತು ಈ ಕೆಲವೊಂದು ಸರ್ಕಾರಿ ಯಂತ್ರದಲ್ಲಿ ಹೋಗಿದೆ. ನಾನು ಹೇಳ್ತೀನಿ, ಅದು ಯಾರು ಕೃತ್ಯ ಮಾಡಿದ್ದಾರೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬೇಕು, ಒದ್ದು ಮನೆಗೆ ಕಳಿಸ್ಬೇಕು ಅಂತನ್ನುವಂಥದ್ದು. ಜನಿವಾರವನ್ನು ತೆಗೆಸಿ
ಕಸದ ಬುಟ್ಟಿಯೊಳಗೆ ಎಸೆದಿದ್ದು ಅತ್ಯಂತ ಅಕ್ಷಮ್ಯ ಅಪರಾಧ. ಯಾರ ಆ ಕೃತ್ಯವನ್ನು ಮಾಡಿದ್ದಾರೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು, ಮನೆಗೆ ಕಳಿಸ್ಬೇಕು. ಇದೊಂದು ಸಾಂಸ್ಕೃತಿಕವಾದಂಥ ಒಂದು ಆಧ್ಯಾತ್ಮಿಕವಾದಂಥ ಒಂದು ಸಂಕೇತ ರೀ, ದಾರ ಅಲ್ಲದು, ಉಡುದಾರ ಅಥವಾ ಇವೆಲ್ಲ ಒಂದು ಸಂಕೇತ ಇದೆ, ಧಾರ್ಮಿಕ ಸಂಕೇತಗಳಿದ್ದಾವೆ. ಅದನ್ನು ನೀವು ಸಂಪ್ರದಾಯವನ್ನು ನೀವು ಹಾಳು ಮಾಡ್ತೀರಿ. ಸೊ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಕಾಂಗ್ರೆಸ್ಸಿನ ನಾಸ್ತಿಕವಾದ, ಕಾಂಗ್ರೆಸ್ಸಿನ ಕಮ್ಯುನಿಸ್ಟ್ ವಿಚಾರಧಾರೆ ಇದು ಇವತ್ತು ಈ ಕೆಲವೊಂದು ಸರ್ಕಾರಿ ಯಂತ್ರದಲ್ಲಿ ಹೋಗಿದೆ. ನಾನು ಹೇಳ್ತೀನಿ, ಅದು ಯಾರು ಕೃತ್ಯ ಮಾಡಿದ್ದಾರೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬೇಕು, ಮನೆಗೆ ಕಳಿಸ್ಬೇಕು ಅಂತನ್ನುವಂಥದ್ದು. ಶನಿವಾರವನ್ನು ಸಿಟಿ ಹಾಗೆಯೇ ಮೊನ್ನೆ ಶಿವಮೊಗ್ಗ ಹಾಗೆಯೇ ಬೀದರಲ್ಲಿ ನಡೆದಂತಹ ಜನಿವಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮೋದ್ ಮುತಾಲಿಕ್ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವೆಲ್ಲವೂ ಕೂಡ ನಮ್ಮ ಸಂಪ್ರದಾಯ, ಅದರಲ್ಲೂ ಒಂದಷ್ಟು ಸಂಕೇತಗಳಿದೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಯಾರ್ಯಾರು ಇಂತಹ ವಿಚಾರದಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಯಾರು ಮಕ್ಕಳಿಗೆ ಜನಿವಾರವನ್ನು ತೆಗೆಸಿ ಎಕ್ಸಾಮ್ ಬರೆಯೋದಕ್ಕೆ ಆರ್ಡರ್ ಮಾಡಿದ್ದಾರೆ, ಜನಿವಾರವನ್ನು ತೆಗೆಸಿ ಒಬ್ಬ ವಿದ್ಯಾರ್ಥಿ ನಾನು ತೆಗೆಯೋದಿಲ್ಲ ಅಂತ ಹೇಳಿ ಎಕ್ಸಾಮನ್ನೇ ಬರೆಯದಿದ್ದಾನೆ, ಅಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇಡೀ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ನಿನ್ನೆ ಸಂಚಲನಕ್ಕೆ ಕಾರಣ ಆಗಿತ್ತು. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆನೇ ಪ್ರಶ್ನೆಯನ್ನ ಹುಟ್ಟು ಹಾಕಿತ್ತು. ಅಷ್ಟು ಮಾತ್ರ ಅಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಇಎ ಕೂಡ ನಿನ್ನೆ ಕ್ಷಮೆಯನ್ನ ಯಾಚಿಸಿದೆ, ವಿಷಾದವನ್ನ ವ್ಯಕ್ತಪಡಿಸಿ ಯಾರಿಗೆ ಈ ರೀತಿಯಾಗಿ ವಿದ್ಯಾರ್ಥಿಗೆ ಎಕ್ಸಾಮ್ ಅನ್ನು ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತಹ ವಿದ್ಯಾರ್ಥಿಗೆ ರ್ಯಾಂಕ್ ಅನ್ನು ಕೊಡ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಕೆಇಎ ಹೇಳಿದೆ. ಈಗಾಗಲೇ ಪ್ರಾಧಿಕಾರ ಒಂದು ಕಡೆ ಎಕ್ಸಾಮ್ ಅಥವಾ ರ್ಯಾಂಕ್ ಕೊಡ್ತೀವಿ ಅನ್ನುವಂಥದ್ದು ವಿಚಾರವನ್ನು ಹೇಳಿದರೆ, ಮತ್ತೊಂದು ಕಡೆ MC ಸುಧಾಕರ್ ಅವರು ಮತ್ತೊಮ್ಮೆ ಎಕ್ಸಾಮ್ ಅನ್ನು ಬರೆಯುವಂತಹ ಅವಕಾಶವನ್ನು ಮಾಡಿಕೊಡುವಂತಹ ಬಗ್ಗೆ ಕೂಡ ಪೋಷಕರ ಜೊತೆಗೆ ಮಾತನಾಡಿದ್ದಾರೆ. ಈಗ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನ ಕಾರಣ ಆಗ್ತಾ ಇದ್ದ ಹಾಗೆಯೇ ಕೆಇಎ ಕೂಡ ಎಚ್ಚೆತ್ತುಕೊಂಡಿದೆ. ಅದರಲ್ಲೂ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು, MC ಸುಧಾಕರ್ ಅವರಿಬ್ಬರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ರೀತಿಯಾದಂತಹ ಆರ್ಡರ್ ಅನ್ನೇ ಮಾಡಿಲ್ಲ ಅನ್ನುವ ವಿಚಾರವನ್ನು ಹೇಳಿದರು. ಇದು ನಾವು ಹೇಳದೇ ಇರುವಂತಹ ವಿಚಾರ, ಅಧಿಕಾರಿಗಳೇ ಈ ರೀತಿಯಾಗಿ ಮಾಡಿದ್ದಾರೆ, ಹಾಗಾಗಿ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಯಾವಾಗ ಈ ವಿಚಾರ ಗೊತ್ತಾಯಿತು, ಬ್ರಾಹ್ಮಣ ಮಹಾಸಭಾ ಕೂಡ ಸಾಕಷ್ಟು ಆರೋಪವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡ್ತು. ನಿನ್ನೆ ಬೆಂಗಳೂರಲ್ಲಿ ಆಗಿರ್ಬೋದು, ಶಿವಮೊಗ್ಗದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆಯಲ್ಲಿ ಬ್ರಾಹ್ಮಣ ಸಮುದಾಯದವರು ಪ್ರತಿಭಟನೆಯನ್ನ ಮಾಡಿದ್ರು, ಜೊತೆಗೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇದೀಗ ಶಿವಮೊಗ್ಗದಲ್ಲಿ ನಿನ್ನೆ ಕೂಡ ಬ್ರಾಹ್ಮಣ ಮಹಾಸಭಾದ ಅನೇಕ ಜನರು ಹೋಗಿ ಅಲ್ಲಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿದ್ದಾರೆ. ಯಾರು ಈ ರೀತಿಯಾಗಿ ಅಧಿಕಾರಿ ಇದ್ದಾರೆ, ಅಲ್ಲಿ ಜನಿವಾರವನ್ನ ತೆಗೆಸಿ ಕಸದ ಬುಟ್ಟಿಗೆ ಹಾಕಿ ಅವರಿಗೆ ಎಕ್ಸಾಮ್ ಬರೆಯೋದಕ್ಕೆ ಹೇಳಿದ್ರು, ಅಂತಹ ಅಧಿಕಾರಿಯ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದರು. ಈಗ ಪ್ರಮೋದ್ ಮುತಾಲಿಕ್ ಮಾತನಾಡ್ತಾ ಅದನ್ನೇ ಹೇಳ್ತಾ ಇದ್ರು, ಇದು ನಮ್ಮ ಸಂಪ್ರದಾಯ, ಒಂದೊಂದು ವಿಚಾರಕ್ಕೂ ಕೂಡ ಅದು ಜನಿವಾರ ಆಗಿರ್ಬೋದು, ಉಡಿದಾರ ಆಗಿರ್ಬೋದು, ಅದಕ್ಕೆ ಎಲ್ಲದಕ್ಕೂ ಕೂಡ ಒಂದೊಂದು ಸಂಕೇತಗಳಿದೆ, ಒಂದೊಂದು ಸಂಪ್ರದಾಯ ಇದೆ. ಹಾಕುವಂತಹ ಸಂದರ್ಭದಲ್ಲಿ ಅದನ್ನೇ ತೆಗೆಸುವಂತಹ ಕೆಲಸ ಆಗುತ್ತೆ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ BVB ಕಾಲೇಜು ವಿದ್ಯಾರ್ಥಿನಿ ನೇಹಾ ಕೊಲೆಯಾಗಿ ನಿನ್ನೆಗೆ 1 ವರ್ಷ. ಈ ಹಿನ್ನೆಲೆ ನೇಹಾ ನಿವಾಸದಲ್ಲಿ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಆಚರಿಸಲಾಯಿತು. ನೇಹಾ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಕುಟುಂಬಸ್ಥರು ವಿಶೇಷ ಪೂಜೆ ನೆರವೇರಿಸಿದರು. ದೇವಸ್ಥಾನಗಳಲ್ಲಿ ನೇಹಾ ತಂದೆ ನಿರಂಜನ ಹಿರೇಮಠ್, ತಾಯಿ ಗೀತಾ ಮತ್ತು ಕುಟುಂಬಸ್ಥರು ರುದ್ರಾಭಿಷೇಕ ಮತ್ತಿತರ ಪೂಜೆಯನ್ನು ನೆರವೇರಿಸಿದರು. ನೇಹಾಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥನೆ ಸಲ್ಲಿಸಲಾಯಿತು. ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ. 361 ವರ್ಷ ಒಳಗೆ ಇತ್ಯರ್ಥ ಆಕೈತಿ ಕೇಸು. 90 ದಿವಸ ಇಲ್ಲ 120 ದಿವಸದೊಳಗೆ ನಾವು ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ಬಟ್ ಯಾವುದೂ ಪ್ರಯೋಜನ ಆಗಿಲ್ಲ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರಾಗಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ನನ್ನ ಮನೆಯಾಗ ನನಗೆ ನ್ಯಾಯ ಸಿಗೋತ್ತಾ ಇಲ್ಲ. ನೀವು ನಮ್ಮ ಸಾವಿನ ಮನೆಯಲ್ಲೂ ಕೂಡ ನೀವು ಮಾತನ್ನು ಕೊಟ್ರಿ, ಅದರ ಪ್ರಕಾರ ನಡ್ಕೊಳ್ಳಿಲ್ಲ. ಇದೇ ರೀತಿ ಮಾಡೋದ್ರಿಂದ ಜಾತಿ ಜನಗಣತಿ ಅನುಷ್ಠಾನಕ್ಕೆ ಶ್ರೀಶೈಲ ಜಗದ್ಗುರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅವೈಜ್ಞಾನಿಕ ಜಾತಿ ಜನಗಣತಿ ಅಂತ ಸ್ವಾಮೀಜಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆ ಯಡೂರು ಕಾಡಸಿದ್ದೇಶ್ವರ ಮಠದಲ್ಲಿ ಮಾತನಾಡಿರುವ ಸ್ವಾಮೀಜಿ, ಸಮೀಕ್ಷೆ ಪ್ರಾಮಾಣಿಕತೆಯಿಂದ ಕೂಡಿಲ್ಲ, ಮನೆ ಮನೆಗೆ ಹೋಗಿ ಸಂಪರ್ಕ ಮಾಡಿ ಸಮೀಕ್ಷೆ ಮಾಡಿಲ್ಲ, ಯಾವುದೇ ಕಾರಣಕ್ಕೂ ಈ ವರದಿಗೆ ಬೆಂಬಲ ಕೊಡೋದಿಲ್ಲ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವೀರಶೈವರ ಸಮುದಾಯದ ಸಂಖ್ಯೆ ಕೋಟಿ ಮೀರಬೇಕಾಗಿತ್ತು, ಆದರೆ 60 ಲಕ್ಷಕ್ಕೆ ಸೀಮಿತ ಆಗಿದೆ. ಈ ವರದಿ ಜಾರಿ ಕೈಬಿಟ್ಟು ಮರುಗಣತಿಗೆ ಸರ್ಕಾರ ಆದೇಶ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ.
ಕೆಎಸ್ಆರ್ಟಿಸಿ ಅಧಿಕಾರಿಯ ಕಿರುಕುಳ ತಾಳಲಾರದೆ ಚಾಲಕ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ಡಿಪೋ ಕಚೇರಿಯಲ್ಲಿ ಅಧಿಕಾರಿಯ ಎದುರೇ ನಡೆದಿದೆ. ಕೆಎಸ್ಆರ್ಟಿಸಿ ಕಡೂರು ಡಿಪೋ ಸಹ ಸಂಚಾರಿ ನಿರೀಕ್ಷಕ ಪುಟ್ಟಸ್ವಾಮಿ ವಿರುದ್ಧ ಗಂಭೀರ ಆರೋಪ ಮಾಡಲಾಗಿದೆ. ರಜೆ ನೀಡದೆ ಕಿರುಕುಳ ಕೊಡ್ತಿದ್ದಾರೆ ಅಂತ ಡೆತ್ ನೋಟ್ ಬರೆದಿಟ್ಟು ಚಾಲಕ ಮಧು ವಿಷವನ್ನ ಸೇವಿಸಿ ಆತ್ಮಹತ್ಯೆ ಯತ್ನಿಸಿದ್ದಾರೆ. ಗಂಭೀರ ಸ್ಥಿತಿಯಲ್ಲಿದ್ದ ಮಧುವನ್ನ ಶಿವಮೊಗ್ಗ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಈ ಸಂಬಂಧ ಕಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೇಂದ್ರ ಸರ್ಕಾರದ ವಕ್ಫ್ ಕಾಯ್ದೆ ವಿರೋಧಿಸಿ ಮಂಗಳೂರಿನ ಅಡ್ಯಾರ್ ಬಳಿಯ ಗಾರ್ಡನ್ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಲಕ್ಕಿ ಸ್ಟಾರ್ ನಾಸಿರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ಸುತ್ತಮುತ್ತಲ ಜಿಲ್ಲೆಗಳಿಂದಲೂ ಸಾವಿರಾರು ಜನ ಆಗಮಿಸಿದರು. ವಕ್ಫ್ ಕಾಯ್ದೆ ಜಾರಿಗೆ ಮುಂದಾಗಿರೋ ಕೇಂದ್ರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಕೂಡಲೇ ನಿರ್ಧಾರದಿಂದ ಹಿಂದೆ ಸರಿಯುವಂತೆ ಆಗ್ರಹಿಸಿದರು. ಸುಮಾರು 10 ಕಿಲೋಮೀಟರ್ ಹೆದ್ದಾರಿಯನ್ನ ಬ್ಲಾಕ್ ಮಾಡಿದ್ರಿಂದ ವಾಹನಗಳು ನಿಂತಲ್ಲೇ ನಿಲ್ಲುವಂತಾಗಿತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಗಣಿಗಾರಿಕೆಯ ಪ್ರದೇಶಕ್ಕೆ ನಿನ್ನೆ ಬೆಳಗ್ಗೆ ಉಪಲೋಕಾಯುಕ್ತ ವೀರಪ್ಪ ಭೇಟಿ ಕೊಟ್ಟರು. ಸಂಜೆ ವೇಳೆಗೆ ಮಾಲೂರು ನಗರದಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾಲೂರು ಆಸ್ಪತ್ರೆ ಹೊರಗುತ್ತಿಗೆ ನೌಕರನ ಫೋನ್ ಪೇ ವಹಿವಾಟು ನೋಡಿದ ಉಪಲೋಕಾಯುಕ್ತ ವೀರಪ್ಪ ಅವರು ಒಮ್ಮೆ ದಂಗಾಗ್ಬಿಟ್ರು. ಆಸ್ಪತ್ರೆ ಭೇಟಿ ವೇಳೆಯಲ್ಲಿ ಅವಧಿ ಮುಗಿದ ಔಷಧಿಗಳೂ ಕಂಡು ಬಂದವು. ಇದೇ ವೇಳೆ ಹೊರಗುತ್ತಿಗೆ ಸಿಬ್ಬಂದಿ ನಾಗೇಶ್ ಫೋನ್ ಪೇ ವಹಿವಾಟು ಕಂಡು ಅವರು ಮತ್ತೆ ಆಶ್ಚರ್ಯಚಕಿತರಾದರು. ಈ ಸಂಬಂಧ ಸುಮೋಟೋ ಪ್ರಕರಣ ದಾಖಲಿಸಿಕೊಳ್ಳುವಂತೆ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ನೀನು ಗೌರ್ಮೆಂಟ್ ಎಂಪ್ಲಾಯ್ ಹೆಂಗ್ ಮಾಡ್ಕೊಳಕಾಗುತ್ತೆ? ನಿನ್ನ ಅಕೌಂಟ್ ದುಡ್ಡೆಲ್ಲ 1 ಲಕ್ಷ. ಕೊಪ್ಪಳದ ಭಾಗ್ಯನಗರದಲ್ಲಿ ನಿರ್ಮಾಣವಾದ ಇಂದಿರಾ ಕ್ಯಾಂಟೀನ್ ಕುಡುಕರ ಅಡ್ಡೆಯಾಗಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತಂತಹ ಶಾಸಕ ರಾಘವೇಂದ್ರ ಹಿಟ್ನಾಳ್ ಶೀಘ್ರದಲ್ಲೇ ಇಂದಿರಾ ಕ್ಯಾಂಟೀನ್ ಆರಂಭಿಸಲಾಗುವುದು ಅಂತ ಹೇಳಿದ್ದಾರೆ. ಇಂದಿರಾ ಕ್ಯಾಂಟೀನು ಸಂಪೂರ್ಣವಾಗಿ ಭಾಗ್ಯನಗರದಲ್ಲಿ ಈಗಾಗಲೇ ರೆಡಿಯಾಗಿದೆ. ಅಲ್ಲಿ ಚೀಫ್ ಆಫೀಸರು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಬಂದಿದ್ದರು. ನಾನು ಹೇಳಿದೆ, ಈ ಕೆಲವೇ ದಿನಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಕೊಪ್ಪಳದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಅಡಿಗಲ್ಲು ಮತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇಲ್ಲ, ಈಗ ಇಮಿಡಿಯೇಟ್ಲಿ ಮಾಡ್ತೀವಿ. 1 ವಾರ 10 ದಿನದೊಳಗಡೆ ಅದು ಇನಾಗ್ರೇಷನ್ ಮಾಡಿಸ್ತೀವಿ. ಚಿಕ್ಕಬಳ್ಳಾಪುರದಲ್ಲಿ ದಾಯಾದಿಗಳ ಕಲಹಕ್ಕೆ ದ್ರಾಕ್ಷಿ ತೋಟ ನಾಶ ಆಗಿದೆ. ಕಡಶಿಗೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಸುಮಾರು 50 ದ್ರಾಕ್ಷಿ ಗಿಡಗಳನ್ನು ಕಿಡಿಗೇಡಿಗಳು ಕಡಿದು ಹಾಕಿದ್ದಾರೆ. ತೋಟದಲ್ಲಿ ಎಣ್ಣೆ ಪಾರ್ಟಿ ಮಾಡಿ ಗಿಡಗಳನ್ನು ನಾಶ ಮಾಡಿದ್ದಾರೆ. ದಾಯಾದಿಗಳೇ ಕಡಿಸಿದ್ದಾರೆ ಅಂತ ತೋಟದ ಮಾಲೀಕ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ಬಂದರೆ ಆರೋಗ್ಯವಂತರು ಅನಾರೋಗ್ಯಕ್ಕೆ ಒಳಗಾಗುವ ಸಂಭವವಿದೆ. ಆಸ್ಪತ್ರೆ ಮುಂಭಾಗದಲ್ಲಿ ಚರಂಡಿ ನೀರು ತುಂಬಿ ಹರಿತಾ ಇದ್ದು, ಆಸ್ಪತ್ರೆಗೆ ಬರುವವರು ಮೂಗು ಮುಚ್ಚಿಕೊಂಡು ಬರಬೇಕು. ಆಸ್ಪತ್ರೆಯ ಅಧಿಕಾರಿಗಳು ಸಿಬ್ಬಂದಿಯ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಿಮಗೆ ಗೊತ್ತಿದೆ. ಆಸ್ಪತ್ರೆಗೆ ಯಾಕೆ ಬರ್ತಾರೆ ಅಂತ ಹೇಳಿ, ಆಸ್ಪತ್ರೆಗೆ ಬರುವವರು ಅಲ್ಲಿ ಆರೋಗ್ಯವಾಗಿರಬೇಕು ಅಂತ ಬರ್ತಿದ್ದಾರೆ. ಆದರೆ ಈ ಜಿಲ್ಲಾಸ್ಪತ್ರೆಯಲ್ಲಿ ಅವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಬರೋರೆಲ್ಲರೂ ಕೂಡ ಅನಾರೋಗ್ಯಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ಇದೆ. ಕಾರಣ ಆಸ್ಪತ್ರೆಯ ಮುಂಭಾಗದ ದೃಶ್ಯಗಳನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಮುಂಭಾಗದಲ್ಲಿ ಕಂಪ್ಲೀಟ್ ಆಗಿ ಚರಂಡಿಯ ನೀರು ತುಂಬಿದೆ, ಅಲ್ಲಿ ಕೊಳಚೆ ನೀರಿದೆ, ದುರ್ವಾಸನೆ ಬರ್ತಾ ಇದೆ, ಕ್ರಿಮಿಕೀಟಗಳು ಅದರಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಆರೋಗ್ಯ ಇರಬೇಕು, ಅನಾರೋಗ್ಯಕ್ಕೋಸ್ಕರ ನಾವು ಈ ಆಸ್ಪತ್ರೆಗೆ ಬರಬೇಕು ಅಂತ ಹೇಳಿ ಅಲ್ಲಿನ ಜನ, ಅಲ್ಲಿಗೆ ಬರ್ತಾ ಇರುವಂತಹ ರೋಗಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಈ ರೀತಿಯಾಗಿ ಇದ್ದಂತಹ ಒಂದು ಅವ್ಯವಸ್ಥೆಯ ಬಗ್ಗೆ ಅಲ್ಲಿನ ಅಧಿಕಾರಿಗಳು ಗಮನ ವಹಿಸಬೇಕು ಅನ್ನುವ ಆಕ್ರೋಶ ವ್ಯಕ್ತವಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಗಣಿಗಾರಿಕೆ ಪ್ರದೇಶಕ್ಕೆ ನಿನ್ನೆ ಬೆಳಗ್ಗೆ ಉಪಲೋಕಾಯುಕ್ತ ವೀರಪ್ಪ ಭೇಟಿಯನ್ನು ಕೊಟ್ಟಿದ್ದರು. ಸಂಜೆ ವೇಳೆಗೆ ಮಾಲೂರು ನಗರದಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮೂಲಭೂತ ಸೌಕರ್ಯಗಳ ಪರಿಶೀಲನೆ ಮಾಡಿದರು. ಏಪ್ರಿಲ್ 20ರಂದು ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಧರ್ಮರಾಯಸ್ವಾಮಿ ಹಾಗೂ ದ್ರೌಪದಾಂಬ ದೇವಿಯ ಐತಿಹಾಸಿಕ ಹೂವಿನ ಕರಗ ಉತ್ಸವ ನಡೆಯಲಿದೆ. ಈ ಹಿನ್ನೆಲೆ ಮಾಲೂರು ತಾಲೂಕಿನ ಮುಸ್ಲಿಂ ಮುಖಂಡರಿಗೆ ಕರಗೋತ್ಸವದಲ್ಲಿ ಭಾಗಿಯಾಗುವುದಕ್ಕೆ ದೇಗುಲದ ಆಡಳಿತ ಮಂಡಳಿಯ ಸದಸ್ಯರು ಆಹ್ವಾನ ಕೊಟ್ಟಿದ್ದಾರೆ. ಮಾಲೂರಿನ ಧರ್ಮರಾಯಸ್ವಾಮಿ ದೇಗುಲಕ್ಕೆ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಹನೀಫುಲ್ಲಾ ನೇತೃತ್ವದಲ್ಲಿ ಮುಸ್ಲಿಂ ಮುಖಂಡರನ್ನ ಬರಮಾಡಿಕೊಂಡ ಕರಗೋತ್ಸವ ಆಚರಣಾ ಸಮಿತಿ ಕೋಮು ಸೌಹಾರ್ದತೆಯನ್ನ ಮೆರೆದಿದೆ. ಬಂಡೀಪುರ ಅಭಯಾರಣ್ಯದಲ್ಲಿ ಪ್ರವಾಸಿಗರಿಗೆ ಭಾರೀ ಗಾತ್ರದ ಹುಲಿಯೊಂದು ದರ್ಶನ ಕೊಟ್ಟಿದೆ. ಸಫಾರಿ ಝೋನ್ನಲ್ಲಿ ಈ ಹುಲಿ ಕಂಡು ಬಂದಿದ್ದು ಪ್ರವಾಸಿಗರ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ IPL ಮ್ಯಾಚ್ನಲ್ಲಿ RCB ಸೋಲು ಕಂಡಿದೆ. ಈ ಮೂಲಕ ತವರಿನಲ್ಲಿ ನಡೆದಿರುವ 3 ಪಂದ್ಯಗಳನ್ನು ಕೈಚೆಲ್ಲಿಕೊಂಡು ನಿರಾಸೆಯನ್ನ ಅನುಭವಿಸಿದೆ.
ಮಳೆ ಕಾರಣ ಪಂದ್ಯವನ್ನು 14 ಓವರ್ಗೆ ಸೀಮಿತಗೊಳಿಸಲಾಗಿತ್ತು. ಟಾಸ್ ಗೆದ್ದ ಪಂಜಾಬ್ ಮೊದಲು ಬೌಲಿಂಗ್ ಮಾಡೋದಕ್ಕೆ ನಿರ್ಧಾರ ಮಾಡಿತು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡ 14 ಓವರ್ಗಳಲ್ಲಿ 9 ವಿಕೆಟ್ ಕಳೆದುಕೊಂಡು 95 ರನ್ ಕಲೆ ಹಾಕೋದಕ್ಕಷ್ಟೇ ಸಾಧ್ಯ ಆಯಿತು. ಈ ಗುರಿ ಬೆನ್ನಟ್ಟಿದ ಪಂಜಾಬ್ ತಂಡ ಕೇವಲ 12.1 ಓವರಲ್ಲಿ 5 ವಿಕೆಟ್ ಕಳ್ಕೊಂಡು ಗೆಲುವಿನ ದಡ ಮುಟ್ಟಿತು. ಇವತ್ತು ಗುಜರಾತ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೆಯೇ ರಾಜಸ್ಥಾನ ರಾಯಲ್ಸ್ ಹಾಗೆಯೇ ಲಕ್ನೋ ನಡುವೆ ಮ್ಯಾಚ್ ನಡೆಯುತ್ತೆ. ಬೇಜಾರಾಗಿದೆ ಹೌದು. ಪ್ರತಿ ಸಲ ಹೋಪ್ ಇಟ್ಕೊಂಡು ಬರ್ತೀವಿ, ಪ್ರತಿ ಸಲ ಎಲ್ಲರೂ ಹೋಪನ್ನು ಹಾಳು ಮಾಡ್ತಾರೆ. ಅದರಲ್ಲೂ ಈ ಸಲ ಅಂತೂ ಎಲ್ರಿಗೂ ಅಷ್ಟು ವೆಯ್ಟ್ ಮಾಡಿದ್ದೀವಿ. ಅಟ್ಲೀಸ್ಟ್ ಕ್ಯಾನ್ಸಲ್ ಆಗಿದ್ರೆ ಚೆನ್ನಾಗಿರ್ತಿತ್ತೇನೋ. ಈ ತರ ಆಡೋದಂತೂ ನೋಡಕ್ ಆಗ್ತಿರ್ಲಿಲ್ಲ. ಬಟ್ ದಯವಿಟ್ಟು ವಿನ್ ಆಗಿ ಅಟ್ಲೀಸ್ಟ್ ಕಪ್ಪಾದ್ರೂ ಗೆಲ್ರಿ. ಇಲ್ಲಂತೂ ಹೋಮ್ ಮ್ಯಾಚ್ ಅಲ್ಲಂತೂ ಆಡ್ಲಿಲ್ಲ, ಹೋಮ್ ಪಿಚ್ ಅಲ್ಲಿ ಕಪ್ಪಾದ್ರೂ ಗೆಲ್ರಿ. ಖಂಡಿತ ಇಷ್ಟ ಆಗ್ಲಿಲ್ಲ. RCB ಗೆಲ್ಲತ್ತೆ ಅನ್ಕೊಂಡೇ ಬರ್ತೀವಿ, ಪ್ರತಿ ಸರಿ ಸೋಲೋದನ್ನ ನೋಡ್ತಾ ಇದ್ದೀವಿ. ಬಟ್ ಸೋತ್ರು ಪರವಾಗಿಲ್ಲ, ಒಂದು ಆಟ ಕೊಟ್ಟು ಸೋಲ್ಬೇಕು. ಮನೇಲಿ ಎಲ್ಲರೂ ಆಚೆ ಹೋಗಾಡಿ ಹಂಗೆ ನಮ್ಮವ್ರು ಆಚೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೋಮ್ ಗ್ರೌಂಡಲ್ಲಿ ಒಂದು ಸ್ವಲ್ಪ ಮುಕ್ಕರಿಸ್ತವ್ರು. ಯಾಕಂದ್ರೆ ದೊಡ್ಡವರು ಮನೇಲಿ ಆಡ್ಬೇಡ್ರಿ ಅಂತಾರಲ್ಲ, ಅದು ಇದು ಗಾಜು ಹೊಡೆದೋಗುತ್ತೆ ಅಂತ ಆ ಸಾಫ್ಟ್ ಕಾರ್ನರಲ್ಲಿ ಆಡ್ತಾ ಇದ್ದಾರೆ.